ಟಿವಿ9 ಜೊತೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಚುನಾವಣೆ ಮತ ಹಾಕೋದಕ್ಕೆ ಮುನ್ನವೇ ನೀವು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅನ್ನುವಂಥದ್ದನ್ನು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ಘೋಷಣೆ ಯಾಕೆ ಮಾಡ್ಕೊಂಡ್ರಿ ನೀವು? ನೋಡಿ, ಈಗ ಇಲ್ಲಾಂದ್ರೆ ಏನು ಮಾಡ್ತಾರೆ, ಇವರು ಓಟ್ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಹಾಕ್ಕೊಂಡು ರೊಕ್ಕ ದುಡ್ಡು ತೊಗೊಂಡಾರೆ, ಏನೇನು ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದಿದ್ದೀನಿ. ಇವತ್ತು ಪಕ್ಷ ಉಚ್ಚಾಟನೆ ಮಾಡಿದೆ. ಯಾವ್ಯಾವ ಕಾರಣಗಳಂತೂ ಕರ್ನಾಟಕ ಜನರಿಗೆ ಗೊತ್ತಿದೆ. ಆ ಒಂದು ಕುಟುಂಬದ ಸಲುವಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಉಚ್ಚಾಟನೆ ಆಗಿದ್ರು ಕೂಡ ಬಿಜೆಪಿಗೆ ಮತ ಹಾಕಬೇಕಂತ ಯಾಕೆ ನಿರ್ಧಾರ ಮಾಡಿದ್ದು ನೀವು? ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿ? ಆತ್ಮಸಾಕ್ಷಿ ರೀ, ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದೀನಿ ಅಂದಮೇಲೆ ಅವ್ರು ಹೇಳಿದ್ದು ನಾನು ಕೇಳಬೇಕು. ಎಲ್ಲಿವರೆಗೆ ಆ ಚಿಹ್ನೆ ಮೇಲೆ ನಾನು ಶಾಸಕನಾಗಿರ್ತೇನೋ, ಜನಪ್ರತಿನಿಧಿಯಾಗಿರ್ತೇನೋ, ಆ ಪಕ್ಷ ಹೇಳಿದ್ದನ್ನು ಕೇಳಬೇಕು ಅನ್ನೋದು ನನ್ನ ಇದು ಆತ್ಮಸಾಕ್ಷಿ. ಟಿವಿ9 ಜೊತೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಚುನಾವಣೆ ಮತ ಹಾಕೋದಕ್ಕೆ ಮುನ್ನವೇ ನೀವು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅನ್ನುವಂಥದ್ದನ್ನು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ಘೋಷಣೆ ಯಾಕೆ ಮಾಡ್ಕೊಂಡ್ರಿ ನೀವು? ನೋಡಿ, ಈಗ ಇಲ್ಲಾಂದ್ರೆ ಏನು ಮಾಡ್ತಾರೆ, ಇವರು ಓಟ್ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಹಾಕ್ಕೊಂಡು ರೊಕ್ಕ ದುಡ್ಡು ತೊಗೊಂಡಾರೆ, ಏನೇನು ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದಿದ್ದೀನಿ. ಇವತ್ತು ಪಕ್ಷ ಉಚ್ಚಾಟನೆ ಮಾಡಿದೆ. ಯಾವ್ಯಾವ ಕಾರಣಗಳಂತೂ ಕರ್ನಾಟಕ ಜನರಿಗೆ ಗೊತ್ತಿದೆ. ಆ ಒಂದು ಕುಟುಂಬದ ಸಲುವಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಉಚ್ಚಾಟನೆ ಆಗಿದ್ರು ಕೂಡ ಬಿಜೆಪಿಗೆ ಮತ ಹಾಕಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ದು ನೀವು? ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿ? ಆತ್ಮಸಾಕ್ಷಿ ರೀ, ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದೀನಿ ಅಂದಮೇಲೆ ಅವ್ರು ಹೇಳಿದ್ದು ನಾನು ಕೇಳಬೇಕು. ಎಲ್ಲಿವರೆಗೆ ಆ ಚಿಹ್ನೆ ಮೇಲೆ ನಾನು ಶಾಸಕನಾಗಿರ್ತೇನೋ, ಜನಪ್ರತಿನಿಧಿಯಾಗಿರ್ತೇನೋ, ಆ ಪಕ್ಷ ಹೇಳಿದ್ದನ್ನು ಕೇಳಬೇಕು ಅನ್ನೋದು ನನ್ನ ಇದು ಆತ್ಮಸಾಕ್ಷಿ. ಟಿವಿ9 ಜೊತೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಚುನಾವಣೆ ಮತ ಹಾಕೋದಕ್ಕೆ ಮುನ್ನವೇ ನೀವು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅನ್ನುವಂಥದ್ದನ್ನು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ಘೋಷಣೆ ಯಾಕೆ ಮಾಡ್ಕೊಂಡ್ರಿ ನೀವು? ನೋಡಿ, ಈಗ ಇಲ್ಲಾಂದ್ರೆ ಏನು ಮಾಡ್ತಾರೆ, ಇವರು ಓಟ್ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಹಾಕ್ಕೊಂಡು ರೊಕ್ಕ ದುಡ್ಡು ತೊಗೊಂಡಾರೆ, ಏನೇನು ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದಿದ್ದೀನಿ. ಇವತ್ತು ಪಕ್ಷ ಉಚ್ಚಾಟನೆ ಮಾಡಿದೆ. ಯಾವ್ಯಾವ ಕಾರಣಗಳಂತೂ ಕರ್ನಾಟಕ ಜನರಿಗೆ ಗೊತ್ತಿದೆ. ಆ ಒಂದು ಕುಟುಂಬದ ಸಲುವಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಉಚ್ಚಾಟನೆ ಆಗಿದ್ರು ಕೂಡ ಬಿಜೆಪಿಗೆ ಮತ ಹಾಕಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ದು ನೀವು? ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿ? ಆತ್ಮಸಾಕ್ಷಿ ರೀ, ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದೀನಿ ಅಂದಮೇಲೆ ಅವ್ರು ಹೇಳಿದ್ದು ನಾನು ಕೇಳಬೇಕು. ಎಲ್ಲಿವರೆಗೆ ಆ ಚಿಹ್ನೆ ಮೇಲೆ ನಾನು ಶಾಸಕನಾಗಿರ್ತೇನೋ, ಜನಪ್ರತಿನಿಧಿಯಾಗಿರ್ತೇನೋ, ಆ ಪಕ್ಷ ಹೇಳಿದ್ದನ್ನು ಕೇಳಬೇಕು ಅನ್ನೋದು ನನ್ನ ಇದು ಆತ್ಮಸಾಕ್ಷಿ.